ಏನೊಂದು ಟೈಟಲ್ ಕೊಡ್ತೀರಾ? ನಿಮ್ಮ ಛಲಗಾರ್ತಿ ಅಂತ ನೀವು ಹೇಳ್ಕೊಂಡಿದ್ದೀರಾ ಆಲ್ರೆಡಿ, ಬಟ್ ನಿಮ್ ಜರ್ನಿಗೆ ಒಂದ್ ಏನಾದ್ರು ಅದನ್ನೊಂದು ಫಿಲಮ್ ಮಾಡೋದಾದ್ರೆ ಅದಕ್ಕೊಂದು ಒಂದು ಟೈಟಲ್ ಕೊಡೋದಾದ್ರೆ ಏನಂತ ಕೊಡ್ಬೋದು? ನೀವೇ ಕೊಟ್ಬಿಡಿ ಅಲ್ಲ, ಯಾಕಂದ್ರೆ ನನ್ ಬಗ್ಗೆ ನಾನೇ ಹೊಗಳ್ಕೊಂಡಾಗ ತುಂಬಾ ಬೇರೆ ತರ ಅನ್ಸುತ್ತೆ. ಬಹುಶಃ ಹೊರಗಡೆ ಜನ ತುಂಬಾ ಟೈಟಲ್ಸ್ ಕೊಟ್ಟಿದ್ದಾರೆ. ಸಿಂಹಿಣಿ ಅಂತ ಕರೆದಿದ್ದಾರೆ, ರೆಬಲ್ ಅಂತ ಕರೆದಿದ್ದಾರೆ, ಆಮೇಲೆ ಬಿಗ್ ಬಾಸ್ ಫೈರ್ ಬ್ರ್ಯಾಂಡ್ ಸುದೀಪ್ ಅಣ್ಣ ಕರೆದ್ರು ನನಗೆ ಫೈರ್ ಬ್ರ್ಯಾಂಡ್ ಅಂತ. ಆಮೇಲೆ ಈ ತರ ಎಲ್ಲಾ ಹೆಸರುಗಳು. ಸೊ ನಂಗೆ ಗೊತ್ತಿಲ್ಲ, ಅದನ್ನ ಜನರ ಬಾಯಿಂದ ಕೇಳಕ್ ನನಗೆ ಇಷ್ಟ. ಈಗ ನಮ್ಮನ್ನ ನಾವು ಹೊಗಳ್ಕೊಳ್ಳೋದ್ರಲ್ಲಿ ಯಾವ ಮಜಾ ಅಂತ. ಗಂಡು ಬೀರಿ ಅಶ್ವಿನಿ ಅಂತ ಕೊಡ್ಬೋದು. ಗಂಡು ಬೀರಿ, ಎಸ್, ಖುಷಿ ಆಗತ್ತೆ ನನಗೆ. ಹೌದು, ಯಾಕಂದ್ರೆ ಯಾರೇ ಅಲ್ಲಿ ಬಂದ್ರು ಕೂಡ ಅವ್ರ ಸಮನಾಗಿ ಪೈಪೋಟಿ ಖಂಡಿತ ನಾನು ಕೊಟ್ಟಿದ್ದೀನಿ. ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಸೊ ಹಾಗಾಗಿ ಅವ್ರಿಗೂ ನಾನು ಸಮನಾಗಿ ಐ ಥಿಂಕ್ ಪೈಪೋಟಿ ಕೊಟ್ಟಿದ್ದೀನಿ, ಯಾವ್ದ್ರಲ್ಲೂ ಕಡಿಮೆ ಇರ್ಲಿಲ್ಲ. ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಮೊದಲಿಗೆ ಗಿಲ್ಲಿ ಅವರು ನಿಮ್ಮ ಅತ್ತೆ ಮಗ ವಿನ್ ಆಗಿರೋದು ಎಷ್ಟು ಖುಷಿ ಇದೆ? ನಾನ್ ಕಪ್ ಗೆಲ್ದೇ ಇರೋಷ್ಟು ನನಗೆ ಬೇಸರ ಇದೆ. ಆ ವಿಚಾರ ನಾನು ಮಾತಾಡಲ್ಲ. ಬಟ್ ನಾನು ಆಟ ಆಡಿದ್ದೀನಿ ಸಂಪೂರ್ಣವಾಗಿ. ನಾನು ಬಿಗ್ ಬಾಸ್ ಮನೆಗೆ ಅರ್ಪಿಸ್ಕೊಂಡಿದ್ದೀನಿ. ಸೊ ನನ್ನ ಆಟನ ಆಟದ ತರ ಆಡಕ್ ಹೋಗಿದೆ, ಯಾರ ಆಟನೂ ಹಾಳು ಮಾಡಿ ಗೆಲ್ಲೋಕ್ ನಾನು ಹೋಗಿರ್ಲಿಲ್ಲ. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಆ ಬೇಸರ ಕಪ್ ನನ್ನ ಕೈಗೆ ಬರ್ಬೇಕಿತ್ತು ಅಂತ ನನ್ಗನ್ಸುತ್ತೆ. ಕಳ್ಕೊಂಡಿದ್ದ ಬೇಸರ ತುಂಬಾ ಇದೆ. ಓಕೆ, ಸೊ ಗಿಲ್ಲಿ ಅವರು ಆಕ್ಚುಲಿ ಅಂದ್ರೆ ಬಡತನದ ಒಂದು ಮುಖವಾಡ ಹಾಕೊಂಡಿದ್ರು ಅನ್ನೋ ತರದ ಒಂದು ಸ್ಟೇಟ್ಮೆಂಟ್ ನೀವು ಆಕ್ಚುಲಿ ಕೊಟ್ಟಿದ್ದೀರಾ. ಸೊ ಈಗ ಅಂದ್ರೆ ಇಷ್ಟರ ಮಟ್ಟಿಗೆ ಜನ ಅವರಿಗೆ ಪ್ರೀತಿ ತೋರಿಸಿದ್ದಾರೆ. ಸೊ ಮುಖವಾಡ ಇರ್ತಿದ್ರೆ ಗೊತ್ತಾಗ್ತಿರ್ಲಿಲ್ವಾ ಜನಕ್ಕೆ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಬಟ್ ಬಿಗ್ ಬಾಸ್ ಮನೆಗೆ ಯಾರು ನಮ್ಮನ್ನ ಕೇಳಲ್ಲ, ನೀನ್ ಬಡವನ, ನೀನ್ ಶ್ರೀಮಂತನ, ನೀನ್ ಬಡವ ಆಗಿದ್ರೆ ನೀನ್ ಬಿಗ್ ಬಾಸ್ ಬಾ, ಅಥವಾ ನೀನ್ ಶ್ರೀಮಂತ ಆಗಿದ್ರೆ ಬಾ ಅಂತ ಯಾರು ಕೇಳಲ್ಲ. ಮತ್ತೆ ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ. ನಿನ್ನ ವ್ಯಕ್ತಿತ್ವ, ನಿನಗೆ ಯೋಗ್ಯತೆ ಇದ್ರೆ ಮಾತ್ರ ಬಿಗ್ ಬಾಸ್ ಉಳಿಸ್ಕೊಳ್ಳೋ ಅಂತದ್ದು. ಬಟ್ ಇಲ್ಲಿ ಯಾಕೆ ಅದು ಬಂತು? ಇಲ್ಲಿ ನಾನು ಒಂದೇ ಕೇಳೋದು, ಯಾವ ಬಡವ ಯಾವ ಶ್ರೀಮಂತ ಅಂತ ಖಂಡಿತ ಅಲ್ಲ. ನೀನ್ ಬನಿಯನ್ ಹಾಕೊಂಡ್ ಬಂದ ತಕ್ಷಣ, ನೀನ್ ಚಡ್ಡಿ ಹಾಕೊಂಡ್ ಬಂದ ತಕ್ಷಣ ನೀನ್ ಬಡವ ಆಗಲ್ಲ. ಆಮೇಲೆ ಇನ್ನೊಬ್ಬರ ಆಟನ ನೀನ್ ಹಾಳು ಮಾಡಿ ನೀನ್ ಆಡ್ತಾ ಇದೀಯಾ ಅಂತ ಆದಾಗ ಅದು ನಿಜವಾದ ಆಟನೂ ಆಗಲ್ಲ. ಹಾಗಾಗಿ ನನಗನ್ಸಿದ್ದು ಬೇರೆ ಕಂಟೆಸ್ಟೆಂಟ್ ಗಳನ್ನ ನಾವಿಲ್ಲಿ ಪೋರ್ಟ್ರೇ ಮಾಡೋದಿದೆಯಲ್ಲ, ತುಂಬಾ ಒಂದಷ್ಟು ಸೀಸನ್ಗಳನ್ನ ನೋಡ್ಕೊಂಡ್ ಬಂದು ಅವ್ರ ತರಾನೇ ಆಡೋದಿದೆಯಲ್ಲ, ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲಿ ಹೋಯ್ತು? ಪ್ರೀತಿ ಗಳಿಸಿರ್ಬೋದು, ಕಪ್ಪನ್ನ ಗೆದ್ದಿರ್ಬೋದು, ಎಲ್ಲವೂ ಆಗಿರ್ಬೋದು. ಬಟ್ ಈ ತರದ ಒಂದು ಮುಖವಾಡ ಏನಿದೆ, ಇದು ನನಗೆಲ್ಲೋ ಒಂದ್ ಕಡೆ ಅದು ಇಟ್ಸ್ ನಾಟ್ ಅ ಕಾಮಿಡಿ ಶೋ. ಇದು ವ್ಯಕ್ತಿತ್ವಗಳ ಆಟ. ನಾವು ನಾವಾಗೆ ಇರ್ಬೇಕಾಯ್ತು. ಬಟ್ ಅದೆಲ್ಲೂ ನನಗೆ ಕಾಣಿಸ್ಲಿಲ್ಲ. ಎಲ್ಲ ತಪ್ಪು ತಿಳ್ಕೋತಿ, ಓದಿಲ್ಲ ಬರ್ದಿಲ್ಲ. ನಾವು ಹೊರಗಡೆ ಬಂದ್ಮೇಲೆ ಅದು, ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಮ್ಗೆ ಏನು ಗೊತ್ತಾಗಲ್ಲ. ಈಗ ಜನ ನನ್ನನ್ನು ಕೇಳ್ತಾರೆ, ನೀವೇ ಅಂತ ಅನ್ಕೊಂಡಿದ್ವಿ ನಾವು. ಬಟ್ ಈ ತರ ಎಲ್ಲ ಆಗೋಯ್ತು ಹೊರಗಡೆ. ಇದು ರಾಜಕೀಯ ಬಂದ್ಬಿಡ್ತು, ಧರ್ಮ ಬಂತು, ಜಾತಿ ಬಂತು, ಕನ್ನಡ ಸಂಘಟನೆ ಅಂತ ಬಂತು, ಆಮೇಲೆ ಏನೇನೇನೇನೋ ಬಂದ್ಬಿಟ್ಟಿದೆ, ಜಾತಿ, ಪಂಗಡ, ಭಾಷೆ, ಇವೆಲ್ಲ ಬಂದಿದೆ. ಶ್ರೀಮಂತ ಬಡವ ಅಂತೆಲ್ಲ ಏನೇನೋ ಇದೆಲ್ಲ ಒಂದ್ ತಕ್ಕಡಿಗೆ ಹಾಕಿವ್. ಇದು ನಾನು ಹೇಳಿರುವಂತದ್ದಲ್ಲ, ಹೊರಗಡೆ ಜನನೇ ಮಾತಾಡಿರುವಂತದ್ದು. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ? ನಾನು ಒಂದೇ ಕೇಳೋದು, ಬಡವ್ರ ಮಕ್ಳು ಬೆಳಿಬೇಕಪ್ಪ, ಬಡವ್ರ ಮಕ್ಳು ಉದ್ಧಾರ ಆಗ್ಬೇಕಪ್ಪ ಅಂತ ಡಾಲಿ ಧನಂಜಯ ಅವ್ರು ಹೇಳಿರ್ತಾರೆ. ಬಟ್ ನಿಜವಾಗ್ಲೂ ಗಿಲ್ಲಿ ಬಡವನ? ಹಾಗಾದ್ರೆ ಸರ್ ಬಡವ ಅಲ್ಲ, ಬಟ್ ಅವ್ರಿಗೆ ಅದನ್ನ ಮತ್ತೆ ಅದನ್ನ ಯಾಕೆ ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸ್ತಿದ್ದೀರಿ? ಬಟ್ ಅವ್ರು ಹೇಳಿಲ್ವಲ್ಲ ಮ್ಯಾಮ್, ಎಲ್ಲಾದ್ರೂ ಬಡವ ಅಂತ ಅವ್ರು ಎಲ್ಲೂ ಅಲ್ಲಲ್ಲ, ಅದನ್ನೇ ಹೇಳ್ತಿರೋದು. ಯಾರು ಹೇಳಿದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಗಿಲ್ಲಿನೂ ಹೇಳಿಲ್ಲ, ಇದು ಅಶ್ವಿನಿನೂ ಹೇಳಿಲ್ಲ. ನಾನು ಎಲ್ಲೂ ಕೂಡ ನಾನು ಐಷಾರಾಮಿ ಜೀವನ ಮಾಡ್ತಿದ್ದೀನಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ, ಅಥವಾ ಗಿಲ್ಲಿ ಹೇಳಿದಾರೆ ಅಂತಾನು ನಾನು ಹೇಳಿಲ್ಲ. ಇದನ್ನ ಯಾರು ವಿಶ್ಲೇಷಣೆ ಮಾಡಿದ್ರು, ಇದನ್ನ ಯಾರು ಕಂಪೇರ್ ಮಾಡಿದ್ರು, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ನೀವು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳುವಾಗ, ಹಾಗಾದ್ರೆ ಇನ್ಮೇಲೆ ಬಿಗ್ ಬಾಸ್ ಮನೆಗೆ ನೀವು ಯಾವುದೇ ಟೆಸ್ಟ್ ಗಳನ್ನ, ಫಿಸಿಕಲ್ ಟೆಸ್ಟ್ ಆಗ್ಲಿ ಯಾವ್ದನ್ನ ನೀವೇನು ಮಾಡ್ಬೇಡಿ, ಸೈಕ್ಯಾಟ್ರಿಸ್ಟ್ ಜೊತೆ ನಿಮ್ಮ ಅಪಾಯಿಂಟ್ಮೆಂಟ್ಸ್ ಆಗ್ಲಿ ಏನು ಮಾಡಿ, ಅವ್ರ ಒಂದು ಹಿಸ್ಟ್ರಿ ತಗೊಂಡ್ಬಿಡಿ. ಏನು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನು, ಅವ್ರ ಕಂಪ್ಲೀಟ್ ಡೇಟಾ ಏನೋ ತಗೊಳ್ಳಿ. ಹೌದಪ್ಪ ಇವನು ಕಡು ಬಡವ ಏನೇ ತಗೊಳ್ಳಿ. ಯಾಕೆ ಬಡವ್ರ ಮಕ್ಳು ಬೆಳಿಬಾರ್ದ? ಬೆಳಿಬೇಕು. ಯಾಕೆ ರೈತರ ಮಕ್ಳು ಬೆಳಿಬಾರ್ದ? ಬೆಳಿಬೇಕು. ಯಾಕೆ ಬೆಳಿಬಾರ್ದು? ಕೊಡಿ, ಅಂತವ್ರಿಗೆ ಕೊಡಿ, ನಾನು ಖುಷಿ ಪಡ್ತೀನಿ. ಬಟ್ ಇಲ್ಲಿ ಆಟ ಆಡೋದಕ್ಕೆ ಬಡವ ಶ್ರೀಮಂತ ಅನ್ನೋದು ಬೇಕಾಗೇ ಇಲ್ಲ. ದಯವಿಟ್ಟು ಅದನ್ನ, ಒಬ್ಬ ಬಡತನ ಅನ್ನೋದನ್ನ, ಶ್ರೀಮಂತಿಕೆ ಅನ್ನೋದನ್ನ ಸ್ಟ್ರಾಟಜಿ ಕಾರ್ಡ್ ಆಗಿ ದಯವಿಟ್ಟು ಬಳಸಬೇಡಿ ಅಂತ ನಾನು ಹೇಳೋಕ್ ಬಯಸ್ತೀನಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಈಗ ನೀವು ನೋಡಿದ ಹಾಗೆ ನನ್ನ ಗಿಲ್ಲಿ ಮಧ್ಯದಲ್ಲಿ ಆಕ್ಚುಲಿ ಏನೂ ಇರ್ಲಿಲ್ಲ. ಬಟ್ ಗಿಲ್ಲಿ ಹೇಗ್ ಮಾಡ್ತಿದ್ದ ಅಂತಂದ್ರೆ ತುಂಬಾ ಟ್ರಿಗರ್ ಮಾಡ್ತಿದ್ದ. ಬಿಕಾಸ್ ಅವ್ರು ಒಂದು ಆಟದ ಒಂದು ಪ್ಯಾಟರ್ನ್ ಅನ್ನ ಹಾಕೊಂಡ್ ಬಂದಿದ್ರು. ಅವ್ರಿಗೆ ಗೊತ್ತಿತ್ತು ಹೀಗೆ ನಾನು ಆಡ್ಬೇಕು, ಹೀಗೆ ಆಡ್ಬೇಕು, ಇದು ಹೀಗೆ ವರ್ಕ್ ಆಗುತ್ತೆ ಅನ್ನೋ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ. ಬಟ್ ನಾವ್ಯಾರು ಬಿಗ್ ಬಾಸ್, ಸ್ಪೆಷಲಿ ನಾನು ಯಾವತ್ತು ಬಿಗ್ ಬಾಸ್ ನ ನೋಡಿದಂತವಳೆಲ್ಲ, ಬಹುಶಃ ನಾನೇನಾದ್ರೂ ಈ ಫಿಸಿಕಲ್ ಟಾಸ್ಕ್ ಗಳನ್ನ ಮುಂಚೆನೆ ನೋಡಿದಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ನನಗೆ ಅದನ್ನೆಲ್ಲ ಆಡ್ತೀನಿ ಅನ್ನುವಂತ ಒಂದು ಮನಸ್ಥಿತಿನೂ ಇಲ್ಲ. ಮತ್ತೆ ಒಬ್ಬರ ಮೇಲೆ ಒಬ್ರು ಬೀಳ್ಬೇಕು, ಒದ್ದಾಡ್ಬೇಕು, ಹೇಳ್ಬೇಕು. ನಾನೊಂದು ಕಲಾವಿದನೂ ಆಗಿರೋದ್ರಿಂದ ಈ ಮಾರ್ಕ್ಗಳು ಇನ್ನೊಂದು ಇವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಇದು ನನಗೆ ಬೇಕಾಗಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೋತಿದ್ದೆ.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಟ್ ಬಿಗ್ ಬಾಸ್ ಮನೆಗೆ ನಾವ್ ಹೆಜ್ಜೆ ಇಟ್ಟ ಮೇಲೆ ನಾನು ಆಕ್ಚುಲಿ ನನಗೆ ಗೊತ್ತಾಗಿದ್ದ ಟಾಸ್ಕ್ ಎಲ್ಲ ಇರುತ್ತೆ ಅಂತ ಗೊತ್ತಾಗಿದೆ ಅವಾಗ. ಓಕೆ. ಬಟ್ ಹೋಗಿದೀವಿ ಅಂದಾಗ ಯುದ್ಧಕ್ಕೆ ಹೊಟ್ಟೋಗಿದ್ದೀವಿ, ಅರ್ಧದಲ್ಲಿ ಬರಬಾರ್ದು. ಯಾಕಂದ್ರೆ ನಂದೇ ಆದಂತ ಒಂದು ಐಡೆಂಟಿಟಿನ ಇಟ್ಕೊಂಡು ಹೋಗಿದ್ದೆ. ಹೊರಗಡೆನೂ ಒಂಥರ ಯುದ್ಧನೇ. ಸೊ ಯುದ್ಧದಲ್ಲಿ ಗೆಲ್ತೀನೋ ಸೋಲ್ತೀನೋ ಸೆಕೆಂಡ್ರಿ, ಬಟ್ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳಿ ನಿರಂತರವಾಗಿ ನನ್ನ ಹೋರಾಟ ಇತ್ತು. ನನ್ನ ಕುಗ್ಗಿಸಿದ್ರು, ನನ್ನನ್ನ ಬೈದ್ರು, ಎತ್ತಾಡಿದ್ರು, ಎಲ್ಲವೂ ಕೂಡ. ಬಟ್ ಈ ಬರದಲ್ಲಿ ನನಗೆ ಅಲ್ಲಿ ತಪ್ಪೇ ಮಾಡಿಲ್ಲ ಯಾರು ಅಂತ ನಾನು ಹೇಳಲ್ಲ. ತುಂಬಾ ತಪ್ಪು ಮಾಡಿದವರಿದ್ದಾರೆ. ತುಂಬಾ ಆಟಕ್ಕೋಸ್ಕರ ಬೇರೆ 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 ವ್ಯಕ್ತಿಗಳನ್ನ ಬೇರೆ ಬೇರೆ ರೀತಿಲಿ ಬಳಸ್ಕೊಂಡಂತವ್ರಿದ್ದಾರೆ. ಬೇರೆ ಬೇರೆ ಟ್ರ್ಯಾಕ್ ಗಳಲ್ಲಿ ಬಳಸ್ಕೊಂಡವ್ರು ಇದ್ದಾರೆ. ಬೇರೆ ಒಂದು ಎಲ್ಲವೂ ಇದೆ. ಅಂದ್ರೆ ಕೆಟ್ಟ ರೀತಿಲಿ ನಾನು ಹೇಳ್ತಿಲ್ಲ, ಇವೆಲ್ಲವೂ ಮಾಡಿದ್ದಾರೆ. ಬಟ್ ಯಾವುದು ತುಂಬಾ ಹೈಲೈಟ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ವಯಸ್ಸಿಗೂ ನಮ್ಮ ಎಕ್ಸ್ಪೀರಿಯನ್ಸ್ಗೂ ನಮ್ಮನ್ನ ನಾವೇನ್ ತೋರಿಸ್ಕೊಂಡಿದೀವಿ, ಬಿಂಬಿಸ್ಕೊಂಡಿದೀವಿ, ಅದಕ್ಕೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾನ್ ಎ ಅನ್ನಕ್ಕೂನು ಅಲ್ಲಿ ಕೂತ್ಕೊಂಡು ಯಾರೋ ಬೇರೆ ಎ ಅನ್ನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ ಧನು ಯಾರಿಗಾರು ಎ ಅಂದ್ರೆ ಅದ್ ಮ್ಯಾಟ್ರ್ ಆಗಲ್ಲ. ಇದೇ ಅಶ್ವಿನಿ ಇಲ್ಲಿ ಕೂತ್ಕೊಂಡು ಎ ಬೇಡ ಎ ಅಂದ್ರೆ ಅದ್ ಮ್ಯಾಟ್ರ್ ಆಗುತ್ತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಇದು ನಮ್ಮ ಪರ್ಸ್ಪೆಕ್ಟಿವ್ಸ್ ಆ ಮನೇಲಿ. ಸೊ ಕೊನೆಯವರೆಗೂ ಏನಾಗೋಯ್ತು ಅಂತಂದ್ರೆ ಇಡೀ ಮನೆ ಜಿದ್ದಾಜಿದ್ದಿ ಹೇಗಾಯ್ತು ಅಂತಂದ್ರೆ ಎಲ್ರಿಗೂ ಒಂಥರ ನಾನು ವಿಲನ್ ಕಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ನನಗೆ ಅರ್ಥ ಆಗೋದು ಒಂದೇ, ಎಲ್ರಿಗೂ ನಾನು ತುಂಬಾ ಸ್ಟ್ರಾಂಗ್ ಕಂಟೆಂಟರ್ ಆಗಿ ಅನ್ನಿಸ್ತಾ ಇರುತ್ತೆ. ಎಗರಿಸಿ ಕುಂಡ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ಯಾವುದೇ ವಾರ ಬಂದ್ರು ನನ್ನನ್ನು ಏನೇ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರು ಕೂಡ, ಕಾವ್ಯ ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಐ ಥಿಂಕ್ ರಘು ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸುದಿ ಅವ್ರ ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಪ್ರತಿ ವಾರ ನಾಮಿನೇಷನ್ ಅಲ್ಲಿ ಇರ್ತಿದೆ. ಫಸ್ಟ್ ರೌಂಡ್ ಅಲ್ಲೇ ನಾನು ಸೇವ್ ಆಗ್ತಾ ಇದ್ದೆ. ಸೊ ಈ ಗ್ರಾಫ್ ನೆಲ್ಲ ಗಿಲಿ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದ. ಲಾಸ್ಟ್ ವರ್ಗು ಮನೆ ತನಕ ಹೋಗಿಲ್ಲ, ಲಾಸ್ಟ್ ರೌಂಡ್ ವರ್ಗು ನಾನು ಯಾವತ್ತೂ ಹೋಗಿ ಹೊರಗಡೆ ಬಂದೇ ಇಲ್ಲ. ಇವೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ, ಹೊರಗಡೆ ಜನ ಇವ್ರನ್ನ ಎಷ್ಟು ಹೋಲ್ಡ್ ಮಾಡ್ತಿದ್ದಾರೆ, ಎಷ್ಟು ಓಟ್ಸ್ ಬೀಳ್ತಿದೆ, ಸಪೋರ್ಟ್ ಮಾಡ್ತಿದ್ದಾರೆ. ಈ ಎಲ್ಲಾ ಗ್ರಾಫ್ ಮೇಲೆ ನಮ್ಮನ್ನ ಸ್ಟಡಿ ಮಾಡಿ ಟಾರ್ಗೆಟ್ ಮಾಡ್ತಾರೆ. ನಾನವನಲ್ಲ. 9ನೇ ವಾರದಲ್ಲಿ ರಜತ್ ಅವರು ಬಹುಶಃ 9-10ನೇ ವಾರದಲ್ಲೂ ರಜತ್ ಅವ್ರ ಮನೆ ಒಳಗಡೆ ಬರ್ತಾರೆ. ಆಗ ಒಂದು ಥಮ್ಸ್ ಡೌನ್ ಒಂದು ಇದು ಬರುತ್ತೆ. ನನಗೆ ಟ್ಯಾಗ್ ಅನ್ಸ್ಬಿಟ್ಟು ಹೇಳ್ತಾರ ಅವರು, ಇವರು ತುಂಬಾ ಶೀಸ್ ಅ ವೆರಿ ಸ್ಟ್ರಾಂಗ್ ಕಂಟೆಂಡರ್ ಅಂತ ನನಗೊಂದು ಪದ ಬಳಕೆ ಮಾಡ್ತಾರೆ. ಅದಾಗಿ ಇಮಿಡಿಯೇಟ್ ಏನಾಗುತ್ತೆ, ಬಹುಶಃ ಅದನ್ನ ರಜತ್ ಕರೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ನೀನ್ ಈ ರೀತಿ ಹೇಳ್ಬಾರ್ದು, ಶೀಸ್ ಯುವರ್ ಅಪೋನೆಂಟ್ ಅಂತ. ಯಾಕಂದ್ರೆ ಅವರು ಮನೆ ಒಳಗಡೆ ಬೇಳೆ ಬೈಸ್ಕೊಳಕ್ಕೆ ಬಂದಿರ್ತಾರೆ. ನೀನೇನ್ ಕಮ್ಮಿ ಇಲ್ಲ ಬಿಡು. ಸೊ ಹಾಗಾಗಿ ಅದನ್ನ ಹೇಳಿದ ತಕ್ಷಣ ಅಲ್ಲಿಂದ ತುಂಬಾ ಬೇರೆನೇ ಒಂದ್ ವೇವ್ ಲೆಂತ್ ತಗೊಳುತ್ತೆ. ನನ್ನನ್ನು ಅವರು ಇವ್ರಿಗೆ ಯಾವ ಕೇಪಬಿಲಿಟಿನೂ ಇಲ್ಲ, ಇದಿಲ್ಲ, ಏನೇನೋ ಹೇಳ್ತಾನೆ. ಬಿಗ್ ಬಾಸ್ ಅಂತ ಹೇಳ್ತಾರೆ, ನಿನ್ನ ಮಾತಿಗೆ ನೀನು ಬದ್ಧನಾಗಿರ್ಬೇಕು ಅಂತಂದ್ರೆ ಒಂದು ಅಸಮರ್ಥ ರಾಣಿಯನ್ನ ನೀನ್ ಆಯ್ಕೆ ಮಾಡ್ಕೊ ಅಂತ ಹೇಳ್ತಾರೆ. ಸೊ ಆಗ ನನ್ನನ್ನೇ ಆಯ್ಕೆ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಈ ತರದ್ದು ಛಲಗಳು, ಹಠಗಳು ನನ್ನ ಗಿಲ್ಲಿ ಮಧ್ಯೆ ತುಂಬಾನೇ ನಡೆದಿದೆ. ಅದು ಹೊರಗಡೆಯಿಂದ ತುಂಬಾ ಬ್ಯೂಟಿಫುಲ್ ವಾರ ಕಾಣಿಸಿರ್ಬೋದು, ಬಟ್ ಒಳಗಡೆ ಜಗತ್ತಲ್ಲಿ ನಮ್ಗೆ ಅಷ್ಟು ಬ್ಯೂಟಿಫುಲ್ ಆಗಿ ಇರ್ಲಿಲ್ಲ ಅದು. ಯಾಕಂದ್ರೆ ನಾನು ಗಿಲ್ಲಿನ ಬ್ಯಾಲೆನ್ಸ್ ಮಾಡಬೇಕಾದಂತ ಪರಿಸ್ಥಿತಿ ಇದೆಯಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಅವನು ತುಂಬಾ ಚೆನ್ನಾಗಿ ಆಟನ ಅರ್ಥ ಮಾಡ್ಕೊಂಡಿದ್ದ, ಮತ್ತೆ ತುಂಬಾ ಚೆನ್ನಾಗಿ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಿ, ಹೇಗೆ ಅವ್ನ್ ಸ್ಟ್ರಾಟಜಿಕ್ ಆರ್ಟ್ ಪ್ಲೇ ಮಾಡ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.